ಕೊರ್ನಕೋಟೆ ಗ್ರಾಮದ ಸಮುದ್ರ ನೆಂಟಸ್ತನ ಕಡಿದು ಉರುಳಿಸಿ ಕೊಳ್ಳೆ ಹೊಡೆದ ಅಭೇದ್ಯ ನಿತ್ಯ ಹರಿದ್ವರ್ಣದ ಕಾಡು. ಸಾವಿರಾರು ಹೆಕ್ಟೇರ್, ಸರಿಸುಮಾರು 80,000 ಹೆಕ್ಟೇರ್ನಷ್ಟು ವೈವಿಧ್ಯತೆಯುಳ್ಳ ಅರಣ್ಯವನ್ನು ಈಗ 50 ವರ್ಷಗಳ ಹಿಂದೆ ಸಂಹರಿಸಲಾಯಿತು. ಕಾಡು ಕಡಿಯಲೆಂದೇ ಪಕ್ಕದ ದಕ್ಷಿಣ ಕನ್ನಡ ಹಾಗೂ ಕೇರಳದಿಂದ ನೂರಾರು ಜನರನ್ನು ಕರೆತಂದು ನಿರ್ದಯವಾಗಿ ಕಡಿದು, ಹೀಗೆ ಕಡಿದ ಮರಗಳನ್ನು ಬೃಹತ್ ಲಾರಿಗಳಲ್ಲಿ ಸಾಗಿಸಲಾಯಿತು. ಒಂದೊಂದೇ ಮರಗಳು ಅಶೋಕ ಲೈಲ್ಯಾಂಡ್ ಲಾರಿಯನ್ನು ತುಂಬಿಕೊಂಡಿದ್ದವು ಎಂದರೆ ಆ ಮರದ ಬೃಹದಾಕಾರ ಎಷ್ಟಿರುತ್ತಿತ್ತು ಎಂಬುದನ್ನು ಇಂದು ಊಹಿಸಬಹುದು. 80,000 ಹೆಕ್ಟೇರ್ ಪ್ರದೇಶದ ಕಾಡನ್ನು ಕಳೆದುಕೊಂಡ ನೂರಾರು ಊರುಗಳು ನಿಂತ ನೀರಿನ ಸೂತಕದ ಮನೆಗಳಂತಾಗಿವೆ. ಇಲ್ಲಿಯ ವಿದ್ಯುತ್ತು ಇಡೀ ನಾಡಿಗೆ ಬೆಳಕು ತಂದಿದೆ. ಆದರೆ ಕಳೆದು ಹೋದ ಅರಣ್ಯ, ಜಮೀನು, ಮನೆ, ತೋಟ, ತುಡಿಗೆ ಎಲ್ಲವನ್ನೂ ಲೆಕ್ಕ ಹಾಕಿದಾಗ ಬಂದ ಬೆಳಕಿನ ಭಾಗ್ಯ ಅರೆಕಾಸಿನದು. ಕೆಲವೇ ಸಾವಿರ ಯೂನಿಟ್ಟಿಗೆ ಲಕ್ಷಾಂತರ ಮರಗಳ ಮಾರಣ ಹೋಮ. ಸುತ್ತಲೂ ನೀರು, ದಿಬ್ಬದಲ್ಲಿ ಮನೆ. ಕೊರ್ನಕೋಟೆ, ಬೇಗದಾಳಿ, ತೆಮ್ಮೆಮನೆ, ಶೀರ್ನಾಳಿಗಳು ಎಂಬ ಹೆಸರಿನ ಊರುಗಳಲ್ಲಿ ಇದೀಗ ಕೊರ್ನಕೋಟೆ ಮಾತ್ರ ಉಳಿದುಕೊಂಡಿದೆ. 40 ಮನೆಗಳ ಈ ಊರಿನ ಕಣ್ಣೀರ ಕತೆ 16 ವರ್ಷಗಳಿಂದ ವಾರಾಹಿ ಹಿನ್ನೀರನ್ನು ಸೇರುತ್ತಿದೆ. ಕೊರ್ನಕೋಟೆಯ ಜನ ತಾಲೂಕು ಕೇಂದ್ರ ಹೊಸನಗರಕ್ಕೆ ಹೋಗಬೇಕೆಂದರೆ 80 ಕಿಲೋಮೀಟರ್ ಕ್ರಮಿಸಬೇಕು. 100 ರೂಪಾಯಿ ಮೊತ್ತದ, ಅದೂ ಸಹ ಕೊಳೆ ರೋಗದ ಔಷಧಿ, ಮೈಲು ತುತ್ತದ ಪರಿಹಾರದ ಹಣ ಪಡೆಯಲು ಪಹಣೆಗಾಗಿ, ಅಂದರೆ RTCಗಾಗಿ ಹೊಸನಗರ ತಾಲೂಕು ಕಚೇರಿಯಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲಬೇಕು. RTC ಸಿಕ್ಕದಿದ್ದರೆ ಮಾರನೇ ದಿನ ಮತ್ತೆ ಬರಬೇಕು. 3-4 ದಿನ ಬರೀ RTCಗೋಸ್ಕರ ಹೋಗಿ ತಾಲೂಕು ಕಚೇರಿಯಲ್ಲಿ ನಿಂತು ಬರಿಗೈಯಲ್ಲಿ ವಾಪಸ್ಸು ಬಂದ ಕೊರ್ನಕೋಟೆಯ ಜನರ ಸಾಲೇ ಕಾಣುತ್ತಿದೆ. ಪೊಲೀಸು ಠಾಣೆ, ನ್ಯಾಯಾಲಯ, ಸಮಾಜ ಕಲ್ಯಾಣ ಈ ಎಲ್ಲದಕ್ಕೂ ಹೊಸನಗರಕ್ಕೆ ಹೋಗಬೇಕು. ಮೇಗರವಳ್ಳಿಗೆ ಬಂದು ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗಿ ಬಸ್ಸು ಬದಲಿಸಿ ಹೊಸನಗರ ಹೋಗುವಾಗ ಮಧ್ಯಾಹ್ನ 1 ಗಂಟೆಯಾಗಿರುತ್ತದೆ. ಓಟು ಕೇಳಲು ಬಂದವರುಗಳೆಲ್ಲ ಕೊರ್ನಕೋಟೆಯನ್ನು ತೀರ್ಥಹಳ್ಳಿ ತಾಲೂಕಿಗೆ ಸೇರಿಸುತ್ತೇವೆ ಎಂಬ ಭರವಸೆಯನ್ನು ಕಳೆದ 40 ವರ್ಷಗಳಿಂದ ನಿರ್ಭಿಡೆಯಿಂದ ಕೊಡುತ್ತಲೇ ಬಂದಿದ್ದಾರೆ. ಜನ ಚುನಾವಣೆ ಬಹಿಷ್ಕಾರವನ್ನು ಹಾಕಿದ್ದಾರೆ. ಚುನಾವಣೆಗೆ ನಿಂತವರು ಚುನಾವಣೆಯ ಸಂದರ್ಭದಲ್ಲಿ ಆಸೆ ಹುಟ್ಟಿಸಿ ನಂತರ ಈ ಬಗ್ಗೆ ಮಾತನಾಡುವುದೇ ಇಲ್ಲ. ಇದೊಂದು ದುರಂತ, ಇದೊಂದು ವಿಷಾದನೀಯ ಸಂಗತಿ. ರವೀಂದ್ರ ನಾಯಕ್, ಮಲ್ಲಕ್ಕಿ ಮಂಜಪ್ಪಣ್ಣ ಮೇಗರವಳ್ಳಿ ಹೈಸ್ಕೂಲಿಗೆ ಹೋಗಿ ಶಾಲೆ ಮುಗಿಸಿ ಬರುತ್ತಿದ್ದ ಅನನ್ಯ, ಮೀನುಗಾರಿಕೆಯಲ್ಲಿ ತೊಡಗಿದ್ದ ಜಯಕೀರ್ತಿ ಶೆಟ್ಟಿ ಎಲ್ಲರ ದೂರುಗಳು ಒಂದೇ. ತೀರ್ಥಹಳ್ಳಿ ತಾಲೂಕಿಗೆ ಕೊರ್ನಕೋಟೆ ಗ್ರಾಮವನ್ನು ಸೇರಿಸಿದರೆ 90% ಸಮಸ್ಯೆ ಬಗೆಹರಿದಂತೆ ಎನ್ನುತ್ತಾರೆ. ಮೇಗರವಳ್ಳಿಯ ಪ್ರೌಢಶಾಲೆಗೆ ಹೋಗಿ ಇಳಿ ಸಂಜೆಯ ಹೊತ್ತಿಗೆ ಬ್ಯಾಗನ್ನು ಹೊತ್ತುಕೊಂಡು ಬರುತ್ತಿದ್ದ ಅನನ್ಯ ಮತ್ತು ಗೆಳತಿಯರು ರಿಕ್ಷಾವೊಂದರಲ್ಲಿ ಶಾಲೆಗೆ ಹೋಗುತ್ತಾರೆ. ಅದರಲ್ಲೇ ವಾಪಸ್ಸು ಬರುತ್ತಾರೆ. ಆದಾಯ ಪತ್ರ, ಹಾಸ್ಟೆಲ್ ಸೀಟು, ಜಾತಿ ಪ್ರಮಾಣ ಪತ್ರ ಬೇಕೆಂದರೆ 80 ಕಿಲೋಮೀಟರ್ ದೂರದ ಹೊಸನಗರ ತಾಲೂಕು ಕೇಂದ್ರಕ್ಕೆ ಹೋಗಿ ಬರುವುದು ಹೇಗೆ ಎಂಬುದೇ ಇವರೆಲ್ಲರ ಹಾಗೂ ಈ ಪೋರಿಯರ ಚಿಂತೆ. ಕೂಗಳತೆ ದೂರದಲ್ಲಿ, ಅಂದರೆ 5-6 ಕಿಲೋಮೀಟರ್ ದೂರದಲ್ಲಿ ಹೆಬ್ಳೆಬೈಲು ಸುಳುಗೋಡಿನಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರವಿದೆ. ಕೀಸಿಯೋ ಅಥವಾ ಕಮಿಸಿಯೋ ಕೂಗಿದರೆ ಆ ಕೂಗು ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಕೇಳಲೂಬಹುದು. ಆದರೆ ಅಲ್ಲಿಗೆ ನಡೆದುಕೊಂಡು ಹೋಗಲಾಗಲಿ ವಾಹನದಲ್ಲಿ ಹೋಗಲಾಗಲಿ ಸಾಧ್ಯವಿಲ್ಲ. ಏಕೆಂದರೆ ದಾರಿಯ ತುಂಬ ವಾರಾಹಿ ಅಣೆಕಟ್ಟಿನ ಅಥವಾ ವಾರಾಹಿ ಯೋಜನೆಯ ನೀರು ತುಂಬಿಕೊಂಡಿದೆ. ದೂರದ ಊರುಗಳಿಂದ ಬರುವ ಪ್ರವಾಸಿಗರು ಶುಭ್ರತೆಯನ್ನು ಹೊತ್ತ ವಾರಾಹಿ ನದಿಯ ನೀರನ್ನು ಹಾಗೂ ಅದೇ ಸಂದರ್ಭದಲ್ಲಿ ಅಳಿದುಳಿದ ಹೆಗ್ಗಾಡನ್ನು ನೋಡಿ ಬರಬಹುದು. ಆದರೆ
ಕೊರ್ನಕೋಟೆಯ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕೇಂದ್ರದಿಂದ ಹೆಬ್ಳೆ ಬೈಲಿಗೆ ಸರಿಸುಮಾರು 40 ಕಿಲೋಮೀಟರ್ ಕ್ರಮಿಸಬೇಕು. ಮೇಗರವಳ್ಳಿ, ಕೈಮರ, ಹಾಲಿಗೆ ಮುಖಾಂತರವೇ ಗ್ರಾಮ ಪಂಚಾಯಿತಿ ಕೇಂದ್ರ ಸುಳುಬೈಲು ಅಥವಾ ಹೆಬ್ಳೆ ಬೈಲಿಗೆ ಹೋಗಿ ಬರಬೇಕಾಗಿದೆ. ಸರ್ಕಾರ ನೀಡುತ್ತಿದ್ದ ಪುಕ್ಕಟೆ ಅಕ್ಕಿ ಪಡೆಯಲು ಕೂಡ 40 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ಇವರ ಗೋಳಿಗೆ ಕಡೆಗೂ ಕರಳು ಮಿಡಿದ ಅಧಿಕಾರಿ ವರ್ಗ ಹತ್ತಿರದ ಗಾರ್ಡರ ಗದ್ದೆಯ ನ್ಯಾಯಬೆಲೆ ಅಂಗಡಿಯ ವ್ಯಾಪ್ತಿಗೆ ಕೊರ್ನಕೋಟೆ ಗ್ರಾಮವನ್ನು ಸೇರಿಸಿ ಪುಣ್ಯ ಕಟ್ಟಿಕೊಂಡಿದ್ದಾರೆ. ಈ ಜನ ಅಂದರೆ ಕೊರ್ನಕೋಟೆಯ ಜನ ವಾರಾಹಿ ಹುಟ್ಟುವ ಪ್ರದೇಶದಲ್ಲಿದ್ದಾರೆ. ಮುಳುಗದ ದಟ್ಟ ಕಾಡಿನ ತಪ್ಪಲಲ್ಲಿದ್ದಾರೆ. ಕಟ್ಟಿನ ಮಡಕೆ ಎಂಬ ಜಲಪಾತದ ಹತ್ತಿರದಲ್ಲೇ ಇವರಿದ್ದಾರೆ. ನಾಡಿಗೆ ಬೆಳಕು ಕೊಟ್ಟು ಜಮೀನು ಮುಳುಗಿಸಿಕೊಂಡಿದ್ದಾರೆ. ಆದರೆ ಕೊರ್ನಕೋಟೆಯ ನೆಲವಾಸಿಗಳ ಗೋಳನ್ನು ನೋಡಿಯೂ ನೋಡದಂತಿರುವ ಸಾಲಿನಲ್ಲಿ 10 ಹಲವಾರು ವಲಯದವರು ಸೇರಿಕೊಂಡಿರುವುದು ಮಾತ್ರ ನಾಡಿನ ದುರಂತ. ಈ ನಿಟ್ಟಿನಲ್ಲಿ ಕೊರ್ನಕೋಟೆ ಗ್ರಾಮವನ್ನು ತೀರ್ಥಹಳ್ಳಿಗೆ ಸೇರಿಸಲೇಬೇಕು ಎಂದು 10 ಹಲವಾರು ಬಾರಿ ಅರ್ಜಿಗಳನ್ನು ಕೊಟ್ಟು ಆ ಅರ್ಜಿ ಕೊಡುವವರ ನೇತೃತ್ವವನ್ನು ವಹಿಸಿದ್ದವರು ಹಾಗೂ ಅಂದು ಸಿಕ್ಕಿದ ಭರವಸೆಯಲ್ಲಿ ಸಂತೋಷದಿಂದ ಇದ್ದವರೆಂದರೆ ರೈತ ನಾಯಕ ಮಲ್ಲಕ್ಕಿ ಮಂಜಪ್ಪಗೌಡ. ಇವರ ಹತ್ತಿರ ಹೋದಾಗ ಹತಾಶೆಯ ಉತ್ತರ ಬಂದಿತ್ತು. ಎಂದೋ ಆಗಬೇಕಾದ ಕೆಲಸಕ್ಕೆ 30-40 ವರ್ಷಗಳ ಕಾಲ ಹೋರಾಡಿದ್ದೇವೆ. ಕಳೆದ 10-15 ವರ್ಷಗಳ ಹಿಂದೆಯೇ ಆಗಬೇಕಿತ್ತು. ಏಕೆಂದರೆ ಕಂದಾಯ ಸಚಿವರು ಆಗ ದಕ್ಷ ಮಂತ್ರಿ ಎನಿಸಿದ್ದ ಕಾಗೋಡು ತಿಮ್ಮಪ್ಪನವರಿದ್ದರು. ಆಗಲೇ ಆಗಿಲ್ಲ. ಇನ್ನು ಈ ಬಗ್ಗೆ ನಾವು ಅರ್ಜಿ ಕೊಡುವ ಕೆಲಸಕ್ಕೆ ಹೋಗುವುದಿಲ್ಲ. ನಮ್ಮ ಪಾಡು ಇಷ್ಟೇ ಎಂಬ ಹತಾಶೆಯ ಉತ್ತರವನ್ನು ನೀಡುತ್ತಾರೆ.